ಆರೋಪಿಯಾಗಿದ್ದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂತ ಮಾಜಿ ಶಾಸಕ ಎಸ್ಕೆ ಬಸವರಾಜನ್ ಆಗ್ರಹಿಸಿದ್ದಾರೆ. ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕಿದೆ. ಸರ್ಕಾರ ವಿಶೇಷ ತಂಡ ರಚನೆ ಮಾಡಬೇಕು. ಅಲ್ಲದೆ ವೀರಶೈವ ಸಮಾಜ ಸೇರಿ ಹಲವು ಸಂಘಟನೆ ಸಮಾಜದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುತ್ತದೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಕೊಲೆಯಲ್ಲಿ ನೇರವಾಗಿ ಇವತ್ತು ನಾವು ಮಾಧ್ಯಮಗಳನ್ನು ನೋಡಿದಾಗ ಇವತ್ತು ನೇರವಾಗಿ ಅವರೇನೆ ಈ ಕೊಲೆಗೆ ಹೊಣೆಯಾಗಿದ್ದಾರೆ, ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಅಂಶವನ್ನು ನಾವೆಲ್ಲ ಮನಗಂಡಿದ್ವಿ. ಆ ಕಾರಣ ಇದು ದೊಡ್ಡ ಮಟ್ಟದಲ್ಲಿ ಏನು ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ತನಿಖೆ ಆದರೆ ಇದಕ್ಕೊಂದು ನ್ಯಾಯ ಸಿಗ್ತದೆ ಅನ್ನೋ ಒಂದು ಭರವಸೆ ಸಿಗ್ತದೆ. ಕೇವಲ ತನಿಖಾಧಿಕಾರಿಗಳಿಂದ ಇದು ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೊಂದು ವಿಶೇಷವಾದಂಥ ತಂಡವನ್ನು ರಚನೆ ಮಾಡಲಿ, ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಅಂತೇಳಿ ಈ ದರ್ಶನ್ ಅರೆಸ್ಟ್ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾನೂನು ಎಲ್ಲರಿಗೂ ಕೂಡ ಒಂದೇ. ದರ್ಶನ್ ಬಂಧನದ ಬಗ್ಗೆ ನನಗೆ ಗೊತ್ತಿಲ್ಲ. ಈ ಬಗ್ಗೆ ಮಾತನಾಡುವುದಕ್ಕೆ ಗೃಹ ಸಚಿವರಿದ್ದಾರೆ ಎಂದರು. ನನಗೆ ದರ್ಶನ್ ಅರೆಸ್ಟ್ ಆಗಿದ್ದ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ನಾನು ಯಾವ ಪೇಪರ್ ನೋಡಿಲ್ಲ, ಟಿವಿ ನೋಡಕ್ ಅವಕಾಶ ಸಿಗ್ತಿಲ್ಲ. ವಿಚಾರ ತಿಳ್ಕೊಳ್ಳೋದಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ಏನ್ಬೇಕು ಏನು ಅಂತ ನನಗೆ ಐ ಡೋಂಟ್ ನೋ. ಕಾನೂನು ಎಲ್ಲರಿಗೂ ಒಂದೇ, ನನಗೆ ವಿಚಾರ ಗೊತ್ತಿಲ್ಲ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂಧನ ವಿಚಾರಕ್ಕೆ ಮಂಡ್ಯದಲ್ಲಿ ನಟ ದರ್ಶನ್ ಸ್ನೇಹಿತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಟ ದರ್ಶನ್ರ ಬಂಧನ ವಿಚಾರ ನನಗೆ ಶಾಕ್ ಆಯಿತು. ನನಗೆ ಈಗಷ್ಟೇ ವಿಚಾರ ಗೊತ್ತಾಯಿತು. ಯಾವ ವಿಚಾರವಾಗಿ ಅರೆಸ್ಟ್ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹಲವು ದಿನಗಳಿಂದ ನಾನು ಅವರನ್ನ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂಪರ್ಕ ಮಾಡಿಲ್ಲ ವಿಷಯ ಗೊತ್ತಾಯಿತು. ಯಾವ್ದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ ನನಗೆ. ಏನಕ್ಕೆ ಅರೆಸ್ಟ್ ಆಗಿದ್ರು ಏನು ಇತ್ತ ಅಂತ ಅವ್ರ ಜೊತೆ ನಾನು ಈ ಸಂಪರ್ಕ ಮಾಡಿಲ್ಲ. ಅದಾದಮೇಲೆ ವಿಷಯದ ಬಗ್ಗೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಅಲ್ಲ, ನಂಗೆ ಶಾಕ್ ಆಯಿತು. ಅರೆಸ್ಟು ಇದ್ಯಾವುದು ಏನಪ್ಪ ಹೊಸದಾಗಿ ಏನಾಗಿತ್ತು ಅಂತ ನನಗೆ ಶಾಕ್ ಆಯಿತು ಕೇಳಿದ ತಕ್ಷಣ. ಅದಿನ್ನೂ ಡೀಟೇಲ್ಸ್ ತಗೊಳ್ಳೋಕ್ಕೆ ಗೊತ್ತಿರಲಿಲ್ಲ. ಇವಾಗ ಹೇಳಿದ್ರು, ಯಾರೋ ಒಂದು ನಮ್ಮ ಫ್ರೆಂಡ್ ಯಾರೋ ಹೇಳಿದ್ರು ಅಷ್ಟೇ. ವಿಷಯ ಗೊತ್ತಾಯಿತು. ಯಾವ್ದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ ನನಗೆ. ಏನಕ್ಕೆ ಅರೆಸ್ಟ್ ಆಗಿದ್ರು ಏನು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನವಾಗ್ತಾ ಇದ್ದಂತೆ ಆರ್ಆರ್ ನಗರದಲ್ಲಿರುವ ನಟ ದರ್ಶನ್ ನಿವಾಸಕ್ಕೆ ಭದ್ರತೆ ಒದಗಿಸಲಾಗಿದೆ. ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಬಳಿ ಜಮಾಯಿಸುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ದರ್ಶನ್ ಮನೆಯ ಮುಂದೆ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜಿಸಲಾಗಿದೆ. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಇಂದು ಬೃಹತ್ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ನಟ ದರ್ಶನ್ ಸೇರಿ ಹಲವರ ವಿರುದ್ಧ ಇಂದು ಸರ್ವ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಲಿದೆ. ನಗರದ ನೀಲಕಂಠೇಶ್ವರ ದೇವಸ್ಥಾನದಿಂದ ಚಿತ್ರದುರ್ಗ ಡಿಸಿ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬಳಿಕ ದರ್ಶನ್ ಸೇರಿ ಹಲವರ ವಿರುದ್ಧ ಕಠಿಣ ಕ್ರಮಕ್ಕೆ ವಿವಿಧ ಸಂಘಟನೆಗಳು ಚಿತ್ರದುರ್ಗ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಿದ್ದಾರೆ. ನಿನ್ನೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿಯನ್ನ ಸಿಎಂ ಮತ್ತು ಡಿಸಿಎಂ ಸ್ವಾಗತ ಮಾಡಿದ್ದಾರೆ. ಬಳಿಕ ಏರ್ಪೋರ್ಟ್ನಿಂದ ತಾಜ್ ಹೋಟೆಲ್ಗೆ ತೆರಳಿದ್ದು ರಾತ್ರಿ ವಾಸ್ತವ್ಯ ಹೂಡಿದ್ದಾರೆ. ಸದ್ಯ ಇಂದು ಏರ್ಪೋರ್ಟ್ನಿಂದ ಕೇರಳದ ಕಣ್ಣೂರಿಗೆ ಅವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಮೋದಿ 3.0 ಸರ್ಕಾರದಲ್ಲಿ ಎಚ್ಡಿ ಕುಮಾರಸ್ವಾಮಿಗೆ ಖಾತೆ ದೊರಕಿದೆ.
ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಿಗೆ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ದೆಹಲಿ ಕಚೇರಿಯಲ್ಲಿ ಎಚ್ಡಿಕೆ ದಂಪತಿ ಸಮೇತರಾಗಿ ಪೂಜೆ ಸಲ್ಲಿಸಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಸಂಸದ ಸಿಎನ್ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.